ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ಡೋರಿಗೆ ಬೆಲ್ ಶೇಪ್ನ ರೆಡಿ ಮಾಡೋದನ್ನು ನೋಡೋಣ. ನಾವು ಬೆಲ್ ಶೇಪ್ನ ರೆಡಿ ಮಾಡಬೇಕಾದ್ರೆ ತುಂಬ ನೂಲೆಲ್ಲ ಬರ್ತಾ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಅದು ನೂಲು ಬರದೇ ಇರೋ ಥರ, ಕೂಳೆ ಕಾಣದೇ ಇರೋ ಥರ ಈಗ ಸ್ಟಿಚ್ ಮಾಡೋದು ಅಂತ ನೋಡೋಣ. ಸ್ಕ್ವೇರ್ ಶೇಪ್ ಬಟ್ಟೆ ತೊಗೊಂಡು ಅದು ಸೆಂಟ್ರಲ್ಲಿ ಅಂದರೆ ಒಂದು ತುದಿಗೆ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡಬೇಕು. ಟ್ರಯಾಂಗಲ್ ಶೇಪಲ್ಲಿ ಆ ಒಂದು ತುದಿಲಿ ಸ್ಟಿಚ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ಪೇಸ್ ಕೊಟ್ಕೊಂಡಿರಬೇಕು, ಗ್ಯಾಪು. ಆ ಗ್ಯಾಪ್ ಏನಕ್ಕೆ ಅಂದರೆ ಅಲ್ಲಿಂದ ಟರ್ನ್ ಮಾಡಿಬಿಟ್ಟು ಅದು ಕೂಳೆ ಎಲ್ಲ ಒಳಗಡೆ ಹೋಗೋ ಥರ ಮಾಡಬೇಕು. ಆ ಕಡೆಯಿಂದ ನಾವು ಟರ್ನ್ ಮಾಡ್ಕೊತಾ ಇದ್ದೀವಿ. ಅದನ್ನು ಉಲ್ಟಾ ಮಾಡಿಬಿಟ್ಟು ನಾವು ಏನು ಓಪನ್ ಇರುತ್ತಲ್ವ ಅದನ್ನು ಇನ್ನೊಂದು ತುದಿಗಿಟ್ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಆ ಥರ ಎಳೆದ್ಬಿಟ್ಟು ಕೂಳೆ ಕಾಣೋದಿಲ್ಲ, ಅಂದರೆ ಆ ಥರ ಹೊಲಿದ್ರೆ ಕೂಳೆ ಕಾಣಲ್ಲ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಿಂಚ್ಕೊಂಡು ಹೋಗ್ತಾ ಇರೋದಿಲ್ಲ. ಅಲ್ಲಿಗೆ ಸ್ಟಿಚ್ ಮಾಡಿಬಿಡ್ಬೇಕು. ನೋಡಲಿಕ್ಕೂ ತುಂಬ ಚೆಂದ ಇರುತ್ತೆ. ಸ್ಟಿಚ್ ಮಾಡಿ ವೇಸ್ಟ್ ಏನಿದೆಯಾ ಕಟ್ ಮಾಡಿಬಿಟ್ರೆ ರೆಡಿಯಾಗಿರುತ್ತೆ. ಈಗ ನಾವು ಅದನ್ನು ತಿರುವಾಕ್ಬಿಟ್ರೆ ಅಂದರೆ ಹೇಳ್ಕೊಂಡ್ರೆ ನೋಡಿ ಎಷ್ಟು ಚೆಂದ, ಕೂಳೆನೇ ಕಾಣೋದಿಲ್ಲ ಮತ್ತು ಜಾರಿಸ್ಕೊಳ್ಳೋದು ಇಲ್ಲ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿದ್ರಲ್ಲಿ ಯಾರಾದರೂ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಕೂಳೆ ಕಾಣಲ್ಲ, ಫಿನಿಶಿಂಗ್ ಚೆಂದ ಇರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.